ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜನ ಬೀದಿಗೆ ಬೀಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಮಳೆ ಹೊಡೆತಕ್ಕೆ ಬೀದಿಗೆ ಬಿದ್ದಿತ್ತು 70 ಕುಟುಂಬ. ಕಣ್ಣೆತ್ತಿ ನೋಡಿರಲಿಲ್ಲ ಗದಗ ಜಿಲ್ಲಾಡಳಿತ. ಕಾನೂನು ಸಚಿವರ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಅಂಗೈಯಗಳ ಜಾಗವೂ ಆಗಿತ್ತು ಬಂದ್. ತುತ್ತಿನ ಚೀಲಕ್ಕೆ ಪರದಾಡುತ್ತಿದ್ದರು ಜನ. ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡಾತಿಲ್ರಿ, ಅವ್ರು ಎತ್ತವಲ್ರು. ಇಂಥ ಬೈಲಾಗ ನಾವು ಕುಂತೀವಲ್ಲ. ಸಂತ್ರಸ್ತರ ಬೆನ್ನಿಗೆ ನಿಂತ ನ್ಯೂಸ್ 18. ಕ್ಲೋಸ್ ಆಗಿದ್ದ ಕಾಳಜಿ ಕೇಂದ್ರ ಓಪನ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಲೋಸ್ ಆಗಿದ್ದ ಗದಗದ ಕಾಳಜಿ ಕೇಂದ್ರ ಒಂದೇ ದಿನದಲ್ಲಿ ಮತ್ತೆ ಓಪನ್ ಆಗಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಶಾಲೆಯೊಳಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ಗಂಗೆಮಡಿ ಸಂತ್ರಸ್ತರಿಗೆ ಕಾಳಜಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.